ಕ್ಷುಲ್ಲಕ ಕಾರಣಕ್ಕೆ ವಯೋವೃದ್ಧ ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನ ಠಾಣೆಗೆ ಕರೆದೊಯ್ದು ಮನ ಬಂದಂತೆ ಹಲ್ಲೆ ನಡೆಸಿರುವ ಘಟನೆ ಬಾದಾಮಿ ತಾಲೂಕಿನ ಕೇರೂರ ಪಟ್ಟಣ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಭೀಮಪ್ಪ ಮೇಟಿ ಎಂಬುವನು ಕೇರೂರು ವ್ಯಾಪ್ತಿಯ ಬಿಳಿಕಿಂಡಿ ಗ್ರಾಮದ ತಿಪ್ಪೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಲು ಹೋದ ಹಿನ್ನೆಲೆ ಸಿಸಿ ಕ್ಯಾಮೆರಾ ಕಣ್ಣಿಗೆ ಸೆರೆಯಾಗದ ರೀತಿ ಪಿಎಸ್ಐ ಭೀಮಪ್ಪ ರಬಕವಿ ಹಾಗೂ ಪೇದೆಗಳು ಸೇರಿ ಮನ ಬಂದಂತೆ ಹಲ್ಲೆ ಮಾಡಿ ದರ್ಪ ಮೆರೆದಿದ್ದಾರೆ. ಇಂತಹ ಅಮಾನವೀಯ ಘಟನೆಯಿಂದ ಇಡೀ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ ತಂದಿದೆ. ದರ್ಪ ತೋರಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಅಮಾನತು ಮಾಡಲು ಸಾರ್ವಜನಿಕರು ಬಾದಾಮಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಹಾಗೂ ಬಾಗಲಕೋಟೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ನಿಮ್ಮ ಹೆಸರು ಇಲ್ಲಿ ಬಂದು ಅಡ್ಮಿಟ್ ಆಗಿದ್ದಾಕ್ರಿ? ಎಷ್ಟು ಗಂಟೆಗೆ ಆಗೈತೆ ರೀ? ನಿನ್ನೆ ಬುಧವಾರ ದಿನ 1 ಗಂಟೆಗೆ. ಯಾವ ಕಾರಣ ಕೊಡಿದ್ರು? ಹಾಂ ರೀ. ಅವರು ಅರ್ಜಿ ಮಾಡಿದ್ದಾರೆ, ನಾನು ಅರ್ಜಿ ಮಾಡಿದ್ದೇನೆ. PSI ಕಂಪ್ಲೇಂಟ್ ಮಾಡೋದಕ್ಕೆ ಅವ ಪದ್ಯಪ್ಪ ಮಲ್ಲಪ್ಪ ಒಗ್ಗರ ಅಂತೇಳಿ ನನ್ನ ಜೋಡಿ ಹೇಳೋದಕ್ಕೆ ನ್ಯಾಯ ಮಾಡಿದ್ದಾರೆ. ಅವ್ರು ಮಾಡೋದಕ್ಕೆ ನಾವು PSIಗೆ ಅರ್ಜಿ ಕೊಟ್ಟಿದ್ವಿ. ಅವರು ಮಂದಿ ಸಿಗುತ್ತೆ. ನಮ್ಮ ಬೀರ್ತಾರೆ ಲೋಕಾಪುರದಾಗ ಅದ ರೀ, ಅದಿಗೆರೆಯಾಗ ಅದ ರೀ, ಯಾಳ್ಪುರದಾಗ ಅದ ರೀ. ಈಗ ಅವ್ರನ್ನೂ ಕೊಟ್ಟಿದ್ದರು. ಅವ್ರು ನಾವು ಬಡಿಯಾಕೆ ಬಂದಿಲ್ಲ, ಬಡಿಯಾಕೆ ಬಂದಿಲ್ಲ, ಏನೋ ಅಂತಿಲ್ಲ, ಮಾತಾಡ್ಸಿಲ್ಲ ಅವ್ರನ್ನ. ಅವ್ರು ಯಾಕೆ ಕೊಟ್ಟರು ನಮ್ಮ ಮ್ಯಾಗ ನಾವು ಬರೋದಿಲ್ಲ. ಅವ್ರು ಯಾವ ಪಿರಾಡಿ ಕೊಟ್ಟರು ನಾವು ಕರ್ಕೊಂಡು ಸಾಹೇಬರನ್ನ ಕರ್ಕೊಂಬಂದು ಹಿಡ್ಕೊಂಡು ಹೋಗ್ಯಾರ ಅಂದ್ರೆ ಅವ್ರು ಕರೆಯಾಕೆ ಹೋಗಿ ಹಿಂಗೆ ಅರ್ಜಿ ಕೊಟ್ಟಾರ ಅಂತ ಹೇಳಿದ್ವಿ. ಅವ್ರು ಬರಲೇನು ಸರ್, ಅವ್ರನ್ನೇ ಕರ್ಕೊಂಡ್ಬರಲಿಲ್ಲ. ಅವ್ರು ಬಂದಾಗ ನೇರವಾಗಿ ಅವ್ರು ಕೆಬ್ಬನ ಚೇಡಿ ಬಡಿಯಾಕೆ ಬಂದಾರ ಸರ್. ಅವ್ರಿಗೆ ಕೊಟ್ಟಿನಿ. ಇವ್ರು ಬೇರೆ ಊರಿನಾಗ ಕೊಟ್ಟಾರೆ, ಹೆಂಗೆ ಕೊಡ್ತಾರೆ ಹೇಳಿದ್ರಿ? ಅವ್ರು ಅಂತಾನೆ ನಮ್ಮತ್ತೆ ಅವನ್ನ ಒಳಗೆ ಕರ್ಕೊಂಡು ಹೋಗಿ ಬಡಿಯಾಕೆ ಇಟ್ಬಿಟ್ಟಿದ್ವಿ. ನೀವು ಚಂದ್ರಪ್ಪ ನಮ್ಮ ಊರು ಬಿಟ್ಟರೆ ಚಂದ್ರಪ್ಪ ಕರ್ಕೊಂಡು ಹೋದ್ರಿ. ನನ್ನ ಎದುರಾಗಿಂದ ಬಂದ ಮನೆ ಖಾತ್ರಿ ಅಂತ ಐತಲ್ರಿ, 3 ಕಡೆ ಖಾತ್ರಿಗೆ ನಮ್ಮ 1 ಲಕ್ಷ ರೂಪಾಯಿ ಜरूर होगा ನಿಂತಿದ್ರೆ ನಾನು ಹೋಗಿದ್ದೆ. ಅವ್ನು ಹಿಡ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಅವಾಗ 12 ಗಂಟೆ ಆಗಿತ್ತು ಕರೆಕ್ಟ್. ಅಲ್ಲಿ ಹಾಕೊಂಡು ಹೋಗಿ ಬಡಿಯಾಕೆ ಹಾಕ್ತಿದ್ರು. ಏನು ಹೇಳಿದ್ರು ತಿಂಡಿ ಸರ್, ಬಡುಗ ನಿಮ್ಮ ಕಾಲು ಹಿಡಿಯಾರು ಒಬ್ಬರು ಬಡಿಯಾರು ಸರಿಯಾಗಿ ಬಡಿಯಾವ್ರಿ. ಹಂಗೆ ಬಡಿ ಹಿಂಗೆ ಬಡಿ ಅಂತ ಕೈ ಬರಬಿಟ್ಟು ಕೈ ಮುರಿದ್ಬಿಡ್ತೀವಿ. ಕೈ ಮುರಿದು ಸಾಹೇಬ್ರ ಇನ್ನೂ ಬಿಡೋರು ಅಂದರೆ ಸಾಯ ಹೋಗ್ತಾರೆ ನೋಡೋಂತ ಕಂಡಿದೆ. ಒದ್ದಾಡಿದ್ರಿ, ಚೀರ್ಯಾಡಿದ್ರು, ಬಿಡ್ಡೆ ಐತ್ರಿ. ಮತ್ತು ನನಗೆ ಸುಧಾರ ಐತ್ರಿ, ಬಿಪಿ ಐತ್ರಿ, ಎಲ್ಲ ಐತಿ ನೋಡಿ ಸಾಹೇಬ್ರ. ನನಗೆ ಹಿಂದೆ ನಗೋಡೋದ್ರಿ ಎಲ್ಲ ಹೇಳಿದ್ರು. ಬಡೋದು ಗ್ಯಾಸ್ ಇಟ್ಕೊಂಡ್ರಿ, ಮತ್ತು ಸಂಜೆ ಮಟ್ಟ ಇಟ್ಕೊಂಡ್ರಿ. ಅಲ್ಲೇ 6 ಗಂಟೆಗೆ ದವಾಖಾನೆ ಕರ್ಕೊಂಡು ಹೋಗಿ ಭಾಳ ತ್ರಾಸ ಆಗ್ತೈತಿ. ಕಾಲಿಗೆ ಬಿಟ್ಟು ಬಾರ್ಕೊಡಿ ಕರ್ಕೊಂಡು ಹೋಗಿ ಇಂಗ್ಲೀಷ್ ಮಾಡಿಸಿದ್ರಿ ಬಾವು ಅಂತಲ್ಲ ಚುಚ್ಚಿಸಿ ಮಾತು ಕರ್ಕೊಂಡು ನಾವು ಊರು ಹೋಗ್ತೀನಿ ಅಂದ್ರೆ ಬಿಡಬೇಕ್ರಿ ಅವರು. ಮತ್ತು ಒಂದು ದಿವಸ ರಾತ್ರಿ ಇಟ್ಕೊಂಡ್ರಿ. ಮತ್ತು ಮರುದಿವಸ ಇಟ್ಕೊಂಡ್ರಿ ಬಟ್ ಮುಂದೆ ರಾತ್ರಿ 10:30 ಮಟ್ಟ ಇಟ್ಕೊಂಡ್ರಿ. ನಾವು ಊರು ಹೋಗಿದ್ರಿ, ಕಾಲು ಹೊಡ್ಯಾಕತ್ತೈತಿ, ಮತ್ತು ಕೈ ಮುರಿದ್ರಿ. ನಾನು ದವಾಖಾನೆ ತೋರಿಸ್ಬೇಕು ಸರ್ ಅಂತ ಹೇಳಿ ಅವ್ರ ಮುಂದೂ ಅಲ್ಲಿ ಕೇರೂರು ಸಾಹೇಬ್ರ ಡಾಕ್ಟ್ರು ಅವರು ಬಟ್ಟೆ ಮುರಿದಾವ್ರಿ ಅಂತ ಬೇರೆ ಫೋನ್ ಹಚ್ಚಿ ಅವ್ರಿಗೆ ಅವ್ನು ಬಟ್ಟೆ ಮುರಿದಾವು, ಅವ್ನು ಬಾಗಲಕೋಟೆ ಎಕ್ಸ್ಟ್ರಾ ತರಿಸ್ಬೇಕು, ಅವ್ನು ಬಟ್ಟೆ ಕಟ್ಟಿಸ್ಬೇಕು ಅವ್ನು ಅಂತ ಮಾತಾಡಿದ್ರು. ಮಾತಾಡಿ ಕ್ಯಾಸಲ್ಲಿ ರಾತ್ರಿ 11 ಗಂಟೆಗೆ ನಮ್ಮ ಊರಿಗೆ ಪೊಲೀಸ ನಮ್ಮ ಊರು ಬಿಟ್ಟು ಕರ್ಕೊಂಡು ಬಿಟ್ಟು ವಾರ ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.